ನಮಸ್ಕಾರ. ತುಳುನಾಡು ನ್ಯೂಸ್ಗೆ ಪ್ರೀತಿಯ ಸ್ವಾಗತ. ಜೈಲಲ್ಲಿ ಮೋಜು ಮಸ್ತಿ ಎಂಜಾಯ್ಮೆಂಟ್ ಎಷ್ಟರ ಮಟ್ಟಿಗೆ ಸರಿ ಎನ್ನುವ ವಿಚಾರದ ಬಗ್ಗೆ ಇವತ್ತು ನಮ್ಮೊಂದಿಗೆ ಮಾತಾಡಲಿಕ್ಕೆ ವಕೀಲರಾಗಿರುವಂತಹ ವಿಕ್ರಮ್ ರಾಜ್ ಇದ್ದಾರೆ. ನಮಸ್ಕಾರ ವಿಕ್ರಮ್ ಅವರು. ಒಂದೆರಡು ಮೂರು ದಿನ ಈ ವಿಚಾರ ತುಂಬಾ ಚರ್ಚೆಗೆ ಬರುತ್ತೆ. ಅಂದ್ರೆ ಜೈಲಲ್ಲಿ ಒಂದಿಷ್ಟು ಮೀಡಿಯಾಗಳ ಹೈಪ್ಗಳಿಂದಾಗಿ. ಆದ್ರೆ ತುಂಬಾ ವರ್ಷಗಳಲ್ಲಿ ನಡೀತಾ ಉಂಟು. ಜೈಲಲ್ಲಿ ಎಂಜಾಯ್ಮೆಂಟ್ ಆಗೋದು, ಅಲ್ಲಿ ಪಾರ್ಟಿ, ಡ್ರಿಂಕ್ಸ್, ಬಿರಿಯಾನಿ, ಡ್ಯಾನ್ಸ್. ಇದು ಹಾಗಾದ್ರೆ ಇದು ನಿಲ್ಲುವುದಿಲ್ಲ ಅಂತ ಎನ್ನುವುದು ಗ್ಯಾರಂಟಿಯಾ? ಇದೆಲ್ಲ ಮಾಡ್ಲಿಕ್ಕೆ ಒಂದು ರೀತಿಯಲ್ಲಿ ಪರೋಕ್ಷವಾಗಿರುವಂತ ಒಂದು ಸಮ್ಮತಿ ಇದೆ ಅಂತ. ಅಂದ್ರೆ ಹೀಗೆ ಮಾಡುದ್ರಿಂದ ಯಾರಿಗೆ ನಷ್ಟ ಅಂತ ನೋಡಿದ್ರೆ, ಯಾರು ಒಳಗಿದ್ದಾರೆ ಅವರಿಂದ ತೊಂದರೆಗೆ ಒಳಗಾದವರು ಅಥವಾ ಹಾನಿಗೆ ಒಳಗಾದವರು, ಆ ಕುಟುಂಬದವರಿಗೆ ಒಂದು ರೀತಿಯಲ್ಲಿ ಬೇಸರ ಆಗುತ್ತಿಲ್ವಾ? ಏನಿದು ಕತೆ? ನಾವು ಸಮಾಜ ಜೈಲನ್ನು ಯಾವ ಥರ ನೋಡ್ತದೆ ಅಂತ ಹೇಳಿದ್ರೆ, ಜೈಲಲ್ಲಿರೋರೆಲ್ಲ ತಪ್ಪು ಮಾಡಿದವರು, ಹಾಗಾಗಿ ಅವರನ್ನು ಕಟ್ಟುನಿಟ್ಟಲ್ಲಿ ಇಡಬೇಕು ಅಂತ ಸಮಾಜ ಎಕ್ಸ್ಪೆಕ್ಟ್ ಮಾಡ್ತದೆ. ಕಾನೂನು ಕೂಡ ಇದೇ ರೀತಿಯಾಗಿ ಹೇಳ್ತದೆ. ಜೈಲಿನಲ್ಲಿ ಯಾವುದೆಲ್ಲ ಐಟಮ್ ಎಲ್ಲವಿದೆ ಅಂತ ನೋಡಿದ್ರೆ, ನೀವು ಹೇಳಿದ ರೀತಿಯಲ್ಲಿ ಡ್ರಿಂಕ್ಸ್ ಬರಲಿಕ್ಕಿಲ್ಲ, ಅದೇ ರೀತಿ ಮೊಬೈಲ್ ಇಲ್ಲ, ಎಲೆಕ್ಟ್ರಾನಿಕ್ ಐಟಮ್ಸ್ ತರುವ ಹಾಗಿಲ್ಲ. ಇನ್ನು ಬಿರಿಯಾನಿ ಅಂತ ಬಂದ್ರೆ ಅದಕ್ಕೆ ಯಾವುದೇ ಪ್ರೊಹಿಬಿಷನ್ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕೆಂತ ಹೇಳಿದ್ರೆ, ಪ್ರಿಸನರ್ಸ್ ಅಲ್ಲಿ 3 ವಿಧದ ಪ್ರಿಸನರ್ಸ್ ಅನ್ನ ಕಾನೂನು ರೆಕಗ್ನೈಸ್ ಮಾಡುದು. ಒಂದು ಸಿವಿಲ್ ಪ್ರಿಸನರ್ ಅಂತ ಹೇಳಿದ್ರೆ ಕೋರ್ಟಿಗೆ ಕಂಟೆಂಪ್ಟ್ ಮಾಡಿ ಆಗಿ ಕಂಟೆಂಪ್ಟ್ ನ ಕಾರಣಕ್ಕೆ ಒಳಗೆ ಹೋದ ಅವನೊಂದು ಸಿವಿಲ್ ಪ್ರಿಸನರ್ ಅಂತ ಕನ್ಸಿಡರ್ ಮಾಡ್ತಾನೆ. ಇನ್ನು ಕೋರ್ಟ್ ಆರ್ಡರ್ ಮಾಡ್ತದೆ, ನಿನ್ನ ಹೆಂಡತಿಗೆ ನೀನ್ ಇಷ್ಟು ಮೇಂಟೆನೆನ್ಸ್ ಕೊಡಬೇಕು ಅಂತ. ಆ ಮೇಂಟೆನೆನ್ಸ್ ಆರ್ಡರ್ ನ ಪಾಲನೆ ಮಾಡದೆ ಹಣ ಕೊಡದೇ ಇದ್ರೆ ಆಗ ಕೂಡ ಕೋರ್ಟ್ ಒಳಗಡೆ ಕಳಿಸುವಂತ ಸಾಧ್ಯತೆ ಇದೆ. ಆ ಸಂದರ್ಭದಲ್ಲಿ ಅವನು ಕ್ರಿಮಿನಲ್ ಅಲ್ಲ, ಅವನು ಸಿವಿಲ್ ಪ್ರಿಸನರ್. ಫಸ್ಟ್ ಕ್ಯಾಟಗರಿ ಸಿವಿಲ್ ಪ್ರಿಸನರ್. ಇನ್ನೊಂದು ಕ್ಯಾಟಗರಿ ಯಾವ್ದು ಅಂತ ಹೇಳಿದ್ರೆ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಅಂತ ಹೇಳ್ತಾರೆ, UTP ಅಂತ. UTP ಅಂದ್ರೆ ಒಬ್ಬ ವ್ಯಕ್ತಿಯ ಮೇಲೆ ಯಾವುದೇ ಕೇಸ್ ಇರಲಿ, ಮರ್ಡರ್ ಕೇಸ್ ಇರಲಿ, ದರೋಡೆ ಕೇಸ್ ಇರಲಿ, ರೇಪ್ ಕೇಸ್ ಇರಲಿ, ಯಾವುದೇ ಕೇಸ್ ಇರಲಿ, ಅವನು ಯಾವಾಗ ಟ್ರಯಲ್ ಆಗೋ ತನಕ ಅವನು ಅಂಡರ್ ಟ್ರಯಲ್ ಪ್ರಿಸನರ್. ಜಡ್ಜ್ಮೆಂಟ್ ಘೋಷಣೆ ಆಗೋ ತನಕ ಅವನು ಅಂಡರ್ ಟ್ರಯಲ್ ಪ್ರಿಸನರ್. ವಿಚಾರಣಾ ಬಂದಿ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಮೂರನೇದು ಕನ್ವಿಕ್ಟೆಡ್ ಪ್ರಿಸನರ್. ಇದರಲ್ಲಿ 3ರಲ್ಲಿ ಸಹ ಜಾಸ್ತಿ ಸ್ಟ್ರಿಕ್ಟ್ ಯಾರಿಗಿರೋದು ಅಂತ ಹೇಳಿದ್ರೆ ಕನ್ವಿಕ್ಟೆಡ್ ಪ್ರಿಸನರ್ಸ್ ಇರುವಂತದ್ದು. ಇನ್ನು ಸಿವಿಲ್ ಪ್ರಿಸನರ್ ಮತ್ತೆ ಅಂಡರ್ ಟ್ರಯಲ್ ಪ್ರಿಸನರ್ ಯಾರಿದ್ದಾರೆ ಅವರಿಗೆ ಕಾನೂನಿನ ಒಂದು ದೃಷ್ಟಿಯಲ್ಲಿ ಏನಂತ ಹೇಳಿದ್ರೆ, ಅಂಡರ್ ಟ್ರಯಲ್ ಪ್ರಿಸನರ್ ನಮ್ಮ ಕಾನೂನು ಏನ್ ನಂಬ್ತದೆ ಅಂತ ಹೇಳಿದ್ರೆ, ಅಂಟಿಲ್ ಪ್ರೂವನ್ ಗಿಲ್ಟಿ ಹಿಸ್ ಇನ್ನೋಸೆಂಟ್ ಅಂತ. ಹಾಗೆ ಎಂತದ್ದೇ ಆರೋಪ ಇರ್ಲಿ, ಆದ್ರೆ ಅವನನ್ನ ನ್ಯಾಯಾಲಯ ಜಡ್ಜ್ಮೆಂಟ್ ಅಲ್ಲಿ ಇವನು ಮಾಡಿದಾನೆ ಅಂತ ತೀರ್ಮಾನಕ್ಕೆ ಬರುವ ತನಕ ಅವನು ಇನ್ನೋಸೆಂಟ್ ಅಂತ ಹೇಳೋ ಪ್ರಿಸಂಪ್ಷನ್ ಕಾನೂನಲ್ಲಿ ಇದೆ. ಹಾಗಾಗಿ ಕರ್ನಾಟಕ ಪ್ರಿಸನ್ ಆಕ್ಟ್ ಇರ್ಬೋದು, ದೇಶದ ಎಲ್ಲಾ ಪ್ರಿಸನ್ ಮ್ಯಾನ್ಯುವಲ್ಗಳ ಪ್ರಕಾರ ಕೂಡ ಈ ಸಿವಿಲ್ ಬಂದಿಗಳಿಗೆ ಮತ್ತೆ ವಿಚಾರಣಾ ಬಂದಿಗಳಿಗೆ ಒಂದು ಅವರಿಗೆ ಅವರದೇ ಹಣದಿಂದ ಫುಡ್ ಅನ್ನು ತಗೊಳ್ಳುವಂತ ಸ್ವಾತಂತ್ರ್ಯ ಇದೆ. ಅವರಿಗೆ ಬೇಕಾದಂತಹ ಪುಸ್ತಕಗಳನ್ನು ತರಿಸ್ಕೊಳ್ಬಹುದು, ಅವರಿಗೆ ಬೇಕಾದಂತಹ ಹಾಸಿಗೆ, ದಿಂಬು ಇದನ್ನು ತರಿಸ್ಕೊಳ್ಬಹುದು. ಕಾನೂನಲ್ಲಿ ಅವಕಾಶ ಇದೆ. ಆದ್ರೆ ಅಲ್ಲಿ ಏನು ಕ್ಲಾಸ್ ಏನು ಅಂತ ಹೇಳಿದ್ರೆ, ಅಲ್ಲಿಯ ಸೂಪರ್ಡೆಂಟ್ ಅದನ್ನು ಅವಕಾಶ ಮಾಡಿ ಕೊಡಬೇಕು, ಅವರ ಸಮ್ಮತಿ ಬೇಕು. ಆದ್ರೆ ಕಾನೂನಿನಲ್ಲಿ ಅವರಿಗೆ ಅವರ ಮನೆಯಿಂದ ಫುಡ್ ಅನ್ನು ತರಿಸ್ಕೊಳ್ಳುವಂತ ಇದು ಪರ್ಮಿಷನ್ ಇದೆ. ಅವರ ಪ್ರೈವೇಟ್ ಫಂಡ್ ಇಂದ ಅವರಿಗೆ ಬೇಕಾದಂತಹ ಕೆಲವು ವಸ್ತುಗಳನ್ನು ತರಿಸಿಕೊಳ್ಳುವಂತ ಹಕ್ಕು ಅಂಡರ್ ಟ್ರಯಲ್ ಪ್ರಿಸನರ್ಸ್ಗೆ, ಅದೇ ರೀತಿ ಸಿವಿಲ್ ಬಂದಿಗಳೇ ಇದೆ. ಹಾಗಾದ್ರೆ ಈಗ ಮೊಬೈಲ್ ಎಲ್ಲ ಮಾತಾಡ್ಲಿಕ್ಕೆ ಅವಕಾಶ ಉಂಟು, ಮೊಬೈಲ್ ಒಳಗೆ ಹೋಗ್ಬೋದಾ? ಹಾಗಾದ್ರೆ ಅವರ ಸ್ವಂತದ ಈಗಿನ ಕಾನೂನು ಇದೇನು ಅಂತ ಹೇಳಿದ್ರೆ, ಅವರ ಸ್ವಂತದ ಮೊಬೈಲ್ ಅನ್ನ ತಗೊಂಡು ಹೋಗ್ಲಿಕ್ಕಿಲ್ಲ, ಮನೆಯವರ ಹತ್ರ ಮಾತಾಡ್ಬೇಕು. ಈಗ ಅಂಡರ್ ಟ್ರಯಲ್ ಪ್ರಿಸನರ್ಸ್ಗೆ ಮತ್ತೆ ಸಿವಿಲ್ ಪ್ರಿಸನರ್ಸ್ಗೆ ಅವರಿಗೆ ಹೈಯರ್ ಸ್ಟ್ಯಾಂಡರ್ಡ್ ಅಲ್ಲಿ ಕಾನೂನು ನೋಡ್ತದೆ ಅಂತ ನಾ ಹೇಳಿದೆ ಅಲ್ಲ. ಆದ್ರೂ ಕೂಡ ಮೊಬೈಲ್ ಅವರಿಗೆ ಅಲವ್ ಇಲ್ಲ. ಪ್ರೊಹಿಬಿಟೆಡ್ ಐಟಮ್ ಅಲ್ಲಿ ಮೊಬೈಲ್ ಕೂಡ ಬರ್ತದೆ. ಆದ್ರೆ ಒಬ್ಬ ವ್ಯಕ್ತಿಯನ್ನ ಅವನ ಮನೆಯಿಂದ ಕಂಪ್ಲೀಟ್ಲಿ ಡಿಟ್ಯಾಚ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮ್ಮ ಸಿಸ್ಟಮ್ ಏನ್ ನಂಬ್ತದೆ ಅಂತ ಹೇಳಿದ್ರೆ, ಒಬ್ಬ ಒಂದು ತಪ್ಪು ಮಾಡಿದ್ರೆ ಅವನಿಗೆ ಶಿಕ್ಷೆ ಆಗಿ ಅವನು ವಾಪಸ್ ಸಮಾಜಕ್ಕೆ ಒಳ್ಳೆ ವ್ಯಕ್ತಿಯಾಗಿ ಹೋಗ್ಬೇಕು. ಆ ಒಳ್ಳೆ ವ್ಯಕ್ತಿಯಾಗಿ ಅವನು ಹೋಗ್ಬೇಕು ಅಂತ ಆದ್ರೆ ಅವನಿಗೆ ನೀವು ಮೊಬೈಲ್ ಕೊಡ್ಲಿಲ್ಲ ಅಥವಾ ಮನೆಗೆ ಕರೆ ಮಾಡ್ಲಿಕ್ಕೆ ಅವಕಾಶವನ್ನೇ ಕೊಡ್ಲಿಲ್ಲ, 10 ವರ್ಷ ಅವನು ಶಿಕ್ಷೆ ಆಯ್ತು ಅಂತ ಅನ್ಕೊಳ್ಳು. ಅವನ ಮನೆಯಲ್ಲಿ ಏನಾಗ್ತದೆ ಅವನಿಗೆ ಗೊತ್ತಿಲ್ಲ, ಅವನ ಮಕ್ಕಳು, ಅವನ ಹೆಂಡತಿ ಏನ್ ಮಾಡ್ತಿದ್ದಾರೆ ಅವನಿಗೆ ಗೊತ್ತಿಲ್ಲ. 10 ವರ್ಷ ಅವನಿಗೆ ಕಾಂಟ್ಯಾಕ್ಟೇ ಇಲ್ಲದಿದ್ರೆ ಅವನ ಪರಿಸ್ಥಿತಿ ಹೇಗಾಗ್ಬೋದು? ಜೈಲಿನಲ್ಲಿರುವವರನ್ನ ಅವರು ಕೂಡ ಮನುಷ್ಯರು ಅಂತ ಹೇಳಿ ಯೋಚನೆ ಮಾಡ್ತದೆ ಕಾನೂನು. ನಾವು ಕೂಡ ಸಮಾಜ ನಾವು ಏನು ತುಂಬಾ ಸಲ ಏನ್ ತಪ್ಪು ಮಾಡ್ತೇವೆ ಅಂತ ಹೇಳಿದ್ರೆ, ಟ್ಯಾಬು ಅಂತ ಅಂದ್ರೆ
ಇವ್ರು ತುಂಬಾ ಇರುವವರೆಲ್ಲ ಕೆಟ್ಟವರು ಅಂತ ನಮಗೆ ಭಾವನೆ ಇರ್ತದೆ. ಆದ್ರೆ ಸುಮಾರು 70% ಜನ ಆ ಕ್ಷಣಿಕ ಏನೋ ಸಿಟ್ಟಿನ ಕಾರಣದಿಂದಲೋ ಅಥವಾ ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡಿ ಜೈಲಿಗೆ ಹೋಗೋರಿದ್ದಾರೆ. ಹ್ಯಾಬಿಚುವಲ್ ಅಫೆಂಡರ್ಸ್ 70% ಇರುವುದಿಲ್ಲ. ಅವರೆಲ್ಲರೂ ಕೂಡ ವಾಪಸ್ ಸಮಾಜದ ಜೊತೆ ಬಂದು ಸರಿಯಾದ ಬದುಕನ್ನ ಬದುಕುವಂತ ಹೈಯರ್ ಚಾನ್ಸಸ್ ಇರ್ತದೆ. ಹಾಗಿರ್ಬೇಕಾದ್ರೆ ಕಾನೂನಲ್ಲಿ ಈಗ ಏನ್ ಅವಕಾಶ ಇದೆ ಅಂತ ಹೇಳಿದ್ರೆ, ಈ ಮುಲಾಖಾತ್ ಅಂತ ಒಂದು ವಿಡಿಯೋ ಕಾಲ್ ಮಾಡುವಂತ ಸೌಲಭ್ಯ ಇದೆ. ಅದೇ ರೀತಿ ವಾರಕ್ಕೆ 7 ನಿಮಿಷದ ಕಾಲ್ ಮಾಡುವಂತ ಅವಕಾಶ ಇದೆ. ಈ ಎಲ್ಲ ಅವಕಾಶ ಇದ್ರು ಇನ್ಫ್ರಾಸ್ಟ್ರಕ್ಚರ್ ನ ಕಾರಣಕ್ಕೆ ಅದು ಪಾಸಿಬಲ್ ಆಗ್ತಿಲ್ಲ. ಯಾಕೆಂತ ಹೇಳಿದ್ರೆ ಮಂಗಳೂರಿನಂತ ಜೈಲಲ್ಲಿ ನೋಡಿದ್ರೆ ಸುಮಾರು 350 ಜನ ಪ್ರಿಸನರ್ಸ್ ಇದ್ದಾರೆ. ಆ ಪ್ರಿಸನರ್ಸ್ಗೆ 7 ನಿಮಿಷ ಅಂತ ಹೇಳಿದ್ರೆ ಅಲ್ಲಿ ಇರುವಂತ ಫೋನ್ ನ ವ್ಯವಸ್ಥೆ 2 ಇರುವಂತದ್ದು. ಆ ಎಲ್ಲರ ಏನು ನೀಡ್ ಇದೆ ಅದನ್ನು ಫುಲ್ಫಿಲ್ ಮಾಡುವಷ್ಟು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ನಾವು ತುಂಬಾ ಮೋರಲಿ ಹೈ ವ್ಯೂ ಪಾಯಿಂಟ್ ಅಲ್ಲಿ ನಿಂತ್ಕೊಂಡು ನಾವು ಹೇಳ್ಬೋದು ಅವರು ತಪ್ಪು ಮಾಡಿದಾರಲ್ಲ, ಅವರಿಗೆ ಮಾತಾಡ್ಲಿಕ್ಕೆ ಬಿಡಬಾರ್ದು ಅಂತ. ಆದ್ರೆ ಅವರಿಗೆ ನಮ್ಮ ಹಾಗೆ ಮನೆಯವರು ಇರ್ತಾರೆ, ಅವರನ್ನು ಪ್ರೀತಿಸುವವರು ಇರ್ತಾರೆ, ಮಕ್ಕಳಿರ್ತಾರೆ. ಅಲ್ಲದೆ ಕೆಲವು ಸಲ ತಪ್ಪೇ ಮಾಡಿಲ್ಲದೆ ಅವ್ರು ಜೈಲಿಗೆ ಹೋಗಿರ್ಬೋದು. ಆಗ ಅವರಿಗೆ ತಪ್ಪು ಮಾಡಿದ್ರು ಅವರ ವಕೀಲರ ಜೊತೆ ಮಾತಾಡುವಂತ ಅವಶ್ಯಕತೆ ಬರ್ತದೆ. ಹೀಗಾಗಿ ಈ ಮೊಬೈಲ್ ಅಂತ ಹೇಳುದು ಪ್ರೆಸೆಂಟ್ಲಿ ಅದು ಪ್ರೊಹಿಬಿಟೆಡ್ ಐಟಮ್ ಆಗಿದೆ. ಆದ್ರೆ ಈಗ ಮೊಬೈಲ್ ಇಲ್ಲದೆ ಯಾರಿಗೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಮುಂದೆ ಒಂದು ದಿವಸ ಪರಿಸ್ಥಿತಿ ಏನ್ ಬರ್ಬೋದು ಅಂತ ಹೇಳಿದ್ರೆ, ಪ್ರಿಸನ್ಗಳಲ್ಲಿ ಅಂಡರ್ ಟ್ರಯಲ್ ಪ್ರಿಸನರಿಗೆ ಅಥವಾ ಸಿಲ್ ಪ್ರಿಸನರಿಗೆ ಮೊಬೈಲ್ ಅಲೌ ಮಾಡಬಹುದು. ರಿಸ್ಟ್ರಿಕ್ಟೆಡ್ ಯೂಸ್ ಎಲ್ಲಿಯಾದ್ರೂ ಪರ್ಮಿಷನ್ ಮಾಡಿದ್ರೆ, ಈಗೆಲ್ಲ ಆಗ್ತಾ ಇರುವಂತದ್ದು ಬ್ಲಾಕ್ ಮಾರ್ಕೆಟ್ ತರ. ಅಂದ್ರೆ ಯಾರೋ ಎಲ್ಲಿಂದಲೋ ಮೊಬೈಲ್ ಅನ್ನ ಒಳಗಡೆ ಇನ್ಫಿಲ್ಟ್ರೇಟ್ ಮಾಡಿ ತರ್ತಾರೆ. ಎಷ್ಟು 5 ರೂಪಾಯಿ ಪ್ರತ್ಯಕ್ಷ ಸಹಕಾರ ಉಂಟಾ ಇಲ್ಲ ಬೇರೆ ವಿಚಾರ. ಬೇರೆ ವಿಚಾರ. 5,000ದ ಮೊಬೈಲ್ ಅನ್ನ 25,000ಕ್ಕೆ ಮಾಡ್ತಾರೆ. ಅಂದ್ರೆ ತುಂಬಾ ಜನ ಇನ್ವಾಲ್ವ್ ಆಗಿರುವ ಕಾರಣ ಈ ಬ್ಲಾಕ್ ಮಾರ್ಕೆಟ್ ಯಾಕೆ ಬಿಲ್ಡ್ ಆಗಿದೆ ಅಂತ ಹೇಳಿದ್ರೆ, ಕಾನೂನು ಇದನ್ನ ಪ್ರೊಹಿಬಿಟ್ ಮಾಡಿದೆ ಅಂತ. ಈಗ ಒಬ್ಬನಿಗೆ ಮೊಬೈಲ್ ಜೈಲಿನ ಅಥಾರಿಟಿಯೇ ಕೊಟ್ರೆ ಅದನ್ನು ಮಾನಿಟರ್ ಕಾಲ್ ಅನ್ನ ಎಲ್ಲ ಮಾನಿಟರ್ ಮಾಡ್ತೇವೆ, ಇದರಲ್ಲಿ ಆಗುವಂತಹ ಎಲ್ಲಾ ಟ್ರಾನ್ಸಾಕ್ಷನ್ ನಾವು ಮಾನಿಟರ್ ಮಾಡ್ತೇವೆ ಅಂತ ಹೇಳುವ ಸಿಸ್ಟಮ್ ಅನ್ನ ಮುಂದೊಂದಿನ ತಂದ್ರೆ, ಇದನ್ನ ಯಾಕೆ ನಾನು ಹೇಳ್ತೇನೆ ಈ ಸಿಸ್ಟಮ್ ಬರ್ಬೋದು ಅಂತ ಹೇಳಿದ್ರೆ, ಇತ್ತೀಚೆಗೆ ಡೆಲ್ಲಿ ಹೈಕೋರ್ಟ್ ಅಲ್ಲಿ ಒಂದು ಕನ್ವಿಕ್ಟೆಡ್ ಪ್ರಿಸನರ್ ಅಲ್ಲಿ ಒಂದು 10-15 ಒಂದು ಜೀವಾವಧಿ ಶಿಕ್ಷೆ ಅಂತ ಅನ್ಕೊಳ್ಳುವ, 14 ವರ್ಷ ಅಂತ ಅನ್ಕೊಳ್ಳುವ. ಅವನೊಂದು 8 ವರ್ಷ ಜೀವಾವಧಿ ಶಿಕ್ಷೆಯಲ್ಲಿ 8 ವರ್ಷ ಅವನ ಕಳೆದ ನಂತರ ಜೈಲಿನವರಿಗೆ ಅನಿಸ್ತದೆ ಇವನು ಬದಲಾವಣೆ ಆಗಿದ್ದಾನೆ, ಇವನು ಸಮಾಜ ಜೊತೆ ಇಂಟಗ್ರೇಟ್ ಆಗ್ಲಿಕ್ಕೆ ರೆಡಿ ಇದ್ದಾನೆ. ಹಾಗಿರ್ಬೇಕಾದ್ರೆ ಅಲ್ಲಿ ಓಪನ್ ಪ್ರಿಸನ್ ಅಂತ ಹೇಳೋ ಕಾನ್ಸೆಪ್ಟ್ ಇದೆ. ಅಂದ್ರೆ ಜೈಲು ಒಂದು PG ಇದ್ದ ಹಾಗೆ. ಅವನು ಅಲ್ಲಿಂದ ಏನ್ ಹೊರಗಡೆ ಹೋಗ್ತಾನೆ ಕೆಲಸ ಮಾಡ್ಲಿಕ್ಕೆ, ಕೆಲಸ ಮಾಡಿ ಅವನು ವಾಪಸ್ ಬರ್ತಾನೆ. ಜೈಲ್ ಒಂದು ಅವನು ಉಳ್ಕೊಳ್ಳೋ ಜಾಗ ಮಾತ್ರ, ಕೆಲಸ ಮಾಡ್ಲಿಕ್ಕೆ ಅವನು ಹೊರಗಡೆ ಹೋಗ್ತಾನೆ. ಈ ಕಾನ್ಸೆಪ್ಟ್ ಅನ್ನ ಭಾರತದಲ್ಲಿ ಬಿಲ್ಡ್ ಮಾಡಿದ್ರು. ಡೆಲ್ಲಿಯಲ್ಲಿ ಇದೆ ಓಪನ್ ಪ್ರಿಸನ್ ಕಾನ್ಸೆಪ್ಟ್. ಆ ಓಪನ್ ಪ್ರಿಸನ್ ಅಲ್ಲಿ ಇದ್ದವನೊಬ್ಬ ಅವನು ವಾಪಸ್ ಬರ್ಬೇಕಾದ್ರೆ ಅವನಲ್ಲಿ ಮೊಬೈಲ್ ಸಿಗ್ತದೆ. ಅವನಲ್ಲಿ ಮೊಬೈಲ್ ಪ್ರೊಹಿಬಿಟೆಡ್ ಐಟಮ್ ಅಂತ ಎಲ್ಲಾ ಜೈಲ್ಗಳಲ್ಲಿ ಭಾರತದಲ್ಲಿ ಕನ್ಸಿಡರ್ ಮಾಡುವ ಕಾರಣ, ನೀನು ಕಾನೂನನ್ನ ಬ್ರೇಕ್ ಮಾಡಿದ್ದಿ ಅಂತ ಹೇಳಿ ಅವನ ಓಪನ್ ಪ್ರಿಸನ್ಗೆ ಏನು ಅವಕಾಶ ಕೊಟ್ಟಿದ್ರೋ ಅದನ್ನ ಕರ್ಟೇಲ್ ಮಾಡಿ ಅವನನ್ನ ವಾಪಸ್ ಕ್ಲೋಸ್ ಪ್ರಿಸನ್ಗೆ ಹಾಕ್ತಾರೆ. ಇದನ್ನು ನೋಡ್ತಾ ಡೆಲ್ಲಿ ಹೈಕೋರ್ಟ್ ಏನು ಹೇಳಿತು ಅಂತ ಹೇಳಿದ್ರೆ, ಒಬ್ಬ ಹೊರಗಡೆ ಕೆಲ್ಸಕ್ಕೆ ಹೋಗಿ ಬರುವವನಿಗೆ ಈ ಮೊಬೈಲ್ ಅಂತ ಹೇಳುದು ಈಗಿನ ಕಾಲದ ನೀಡ್, ಅದು ಲಕ್ಸುರಿ ಅಲ್ಲ. ನಾವು ತುಂಬಾ ಸಲ ಮೊಬೈಲ್ ಅನ್ನು ಲಕ್ಸುರಿ ಅಂತ ಅನ್ಕೊಳ್ತೇವೆ. ಈಗ ಎಲ್ಲರ ಹತ್ರ ಮೊಬೈಲ್ ಇದೆ. ಅವನ ಫ್ಯಾಮಿಲಿ ಒಟ್ಟಿಗೆ ಕನೆಕ್ಟೆಡ್ ಆಗಿರ್ಲಿಕ್ಕೆ, ಅವನ ಜೈಲೊಟ್ಟಿಗೆ ಕನೆಕ್ಟ್ ಆಗಿ ಎಲ್ಲರ ಹತ್ರ ಮೊಬೈಲ್ ಬೇಕು. ಹಾಗಾಗಿ ಮುಂದೊಂದು ದಿವಸ ನೀವು ಮೊಬೈಲ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಂತದ್ರ ಬಗ್ಗೆ ಯೋಚನೆ ಮಾಡುದು ಒಳ್ಳೇದು ಅಂತ ಹೇಳೋ ಜಜ್ಮೆಂಟ್ ಅನ್ನ ಡೆಲ್ಲಿ ಹೈಕೋರ್ಟ್ ಕೊಟ್ಟಿತ್ತು. ಇನ್ನು ಭಾರತದಲ್ಲಿ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಈಗ 100 ಜನ ಇದ್ರೆ ಅದ್ರಲ್ಲಿ ಸುಮಾರು 80% ಜನ ಅವರನ್ನು ಕನ್ವಿಕ್ಟ್ ಮಾಡೋದಿಲ್ಲ, ಅವರು ಎಕ್ವಿಟಲ್ ಆಗಿ ಹೋಗ್ತದೆ. ಇವರು ತಪ್ಪು ಮಾಡ್ಲಿಲ್ಲ ಅಂತ ಅನ್ನುವ ತೀರ್ಮಾನಕ್ಕೆ ಕೋರ್ಟ್ ಬಂದು ಅವರನ್ನು ಬಿಟ್ಟು ಸಾಕ್ಷ್ಯಾಧಾರ ಯಾವುದೇ ಕಾರಣ ಇರ್ಬೋದು, ಸಾಕ್ಷ್ಯಾಧಾರಗಳ ಕೊರತೆ ಇರ್ಬೋದು ಅಥವಾ ಅವನು ಮಾಡದೇ ಇರ್ಬೋದು, 80% ಕೇಸ್ ಎಕ್ವಿಟಲ್ ಅಲ್ಲಿ ಎಂಡ್ ಆಗ್ತದೆ. ಹಾಗಿರ್ಬೇಕಾದ್ರೆ ಎಕ್ವಿಟಲ್ ಅಲ್ಲಿ ಎಂಡ್ ಆಗುವ ಸಾಧ್ಯತೆ ಇರುವಂತ ಎಷ್ಟೋ ಕೇಸ್ಗಳಲ್ಲಿ ನೀವು ಒಬ್ಬ ವ್ಯಕ್ತಿಯನ್ನ 6 ತಿಂಗಳು 1 ವರ್ಷ ಸಮಾಜದಿಂದ ದೂರ ಇಟ್ಟು ಮೊಬೈಲ್ ಕೂಡ ಕೊಡದೇ ಇದ್ರೆ ಎಲ್ಲೋ ಒಂದು ರೀತಿಯ ನೆಗೆಟಿವ್ ಪರಿಣಾಮ ಬೀರಬಹುದಾ? ಯಾಕಂತ ಹೇಳಿದ್ರೆ ಈಗಿನ ಜನರೇಷನ್ಗೆ ಕಾನೂನಲ್ಲಿ ಬದಲಾವಣೆ ಮಾಡುವ ಅಗತ್ಯ ಬರಬಹುದು. ಈಗ ಸಂಪೂರ್ಣ ಸ್ವಾತಂತ್ರ್ಯ ಕೊಡುದು ಅಂತಲ್ಲ, ಆದ್ರೆ ಮಾನಿಟರ್ ಮಾಡಿ ಮೊಬೈಲಿಗೆ ಆಕ್ಸೆಸ್ ಕೊಡುದು ಇದು ಮುಂದಿನ ಟೈಮಲ್ಲಿ ಬರ್ಬೋದು ಅಂತ ಅನಿಸ್ತದೆ. ಈಗ ದರ್ಶನ್ ಪ್ರಕರಣದಲ್ಲಿ ಒಂದು ಹಾಸಿಗೆ ಕೊಡ್ಲಿಕ್ಕೆ, ತಲೆದಿಂಬು ಕೊಡ್ಲಿಕ್ಕೆ ಒಪ್ಲಿಲ್ಲ ಜೈಲಾಧಿಕಾರಿಗಳು ಅಂತ ಹೇಳಿ ಅವರ ವಕೀಲರು ಕೋರ್ಟ್ ಅಲ್ಲಿ ಹೇಳಿದ್ರು.
ಹಾಗಿದ್ರೆ ಇನ್ನೊಂದು ಈ ವಿಡಿಯೋ ಬಂದಾಗ ಮತ್ತೆ ಪುನಃ ದರ್ಶನ್ ಅಭಿಮಾನಿಗಳು ಕೆಲವರಿಗೆ ಮಾತ್ರ ಮೋಜು ಮಾಡ್ಲಿಕ್ಕಿದೆ, ದರ್ಶನ್ ಒಂದು ಸಿಗರೆಟ್ ಎಳ್ದಕ್ಕೆ ಇಷ್ಟು ಕಠಿಣ ಕ್ರಮ ಆಯಿತು ಅಂತೇಳಿ. ಸೊ ಹಾಗಿದ್ರೆ ಹೈ ಪ್ರೊಫೈಲ್ ಪ್ರಕರಣಗಳಲ್ಲಿ ಜೈಲಾಧಿಕಾರಿ ವರ್ತಿಸುವುದಕ್ಕೂ ಮತ್ತೆ ಬೇರೆ ಪ್ರಕರಣ ವರ್ತಿಸುವ ವ್ಯತ್ಯಾಸ ಉಂಟಾ ಏನಾದ್ರು? ಹಾಗೆ ಇದಕ್ಕೆ ಏನು ಹೇಳ್ಬೋದು ಅಂತ ಹೇಳಿದ್ರೆ, ನನ್ನ ಅಭಿಪ್ರಾಯದಲ್ಲಿ ಹೈ ಪ್ರೊಫೈಲ್ ಅಂತಲ್ಲ, ಜೈಲ್ ಒಂದು ಹೇಗೆ ಸಮಾಜ ಇದೆಯೋ ಅದೇ ತರ ಇರುವಂತ ಇನ್ನೊಂದು ಸಿಸ್ಟಮ್. ಸಮಾಜ ಹೇಗೆ ಇದೆಯೋ ಅದೇ ರೀತಿಯಲ್ಲಿ ಜೈಲ್ ಇರ್ತದೆ. ಅಲ್ಲಿ ಈಗ ಒಂದು 100-150 ಜನ ಮಕ್ಕಳನ್ನು ನಮ್ಮ ಹತ್ರ ಕೊಟ್ಟು ನೀವು 1 ತಿಂಗಳು ಮೇಂಟೈನ್ ಮಾಡಿ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಕಷ್ಟ ಆಗ್ಬೋದು. ನಾವು ಜೈಲನ್ನು ಹೇಗೆ ನೋಡ್ಬೇಕು ಅಂತ ಹೇಳಿದ್ರೆ, ಜೈಲಲ್ಲಿ ಅಧಿಕಾರಿಗಳು ಯಾರಿದ್ದಾರೆ ಅವರು ಎಲ್ಲರನ್ನು ಮ್ಯಾನೇಜ್ ಮಾಡ್ಬೇಕು ಅಂತ ಹೇಳಿದ್ರೆ ಎಲ್ಲರಿಗೆ ನೋವಿಗೆ ದನಿ ಆಗ್ಬೇಕು, ಒಬ್ಬನಿಗೆ ಬೇಸರ ಆಗ್ಬೇಕಾದ್ರೆ ಅವನಿಗೆ ಸಪೋರ್ಟ್ ಮಾಡ್ಬೇಕು, ಇದೆಲ್ಲವನ್ನು ಅವ್ರು ಮಾಡ್ಬೇಕು. ಇಲ್ಲಿಗಲಿ ಅಲ್ಲ ನಾನು ಹೇಳ್ತಿರುವಂತದ್ದು. ಯಾಕೆಂತ ಹೇಳಿದ್ರೆ ಈ ಜೈಲಿನಲ್ಲಿರುವವನಿಗೆ ಹೋಪ್ ಇದ್ರೆ ಮಾತ್ರ ಅವನು ಬದುಕಲಿಕ್ಕೆ ಸಾಧ್ಯ. ನಾಳೆ ನನಗೆ ಹೊರಗೆ ಹೋದ್ರೆ ಒಂದು ಜೀವನ ಇದೆ, ನನ್ನ ಕೋರ್ಟಲ್ಲಿ ನನಗೆ ನನ್ನ ಪರವಾಗಿ ತೀರ್ಮಾನ ಆಗ್ತದೆ, ನಾನು ತಪ್ಪು ಮಾಡದಿದ್ದ ಕಾರಣ ನನಗೇನು ಶಿಕ್ಷೆ ಆಗ್ಲಿಕ್ಕಿಲ್ಲ, ಈ ತುಂಬಾ ಹೋಪಿನೊಟ್ಟಿಗೆ ನಾನು ನನ್ನ ಫ್ಯಾಮಿಲಿ ಒಟ್ಟಿಗೆ ನಾಳೆ ವಾಪಸ್ ಹೋಗುವಂತ ಸಾಧ್ಯತೆ ಇದೆ. ಇದೆಲ್ಲ ಕೂಡ ಹೋಪ್. ಅವನು ಜೈಲಲ್ಲಿರುವಂತ ವ್ಯಕ್ತಿ ಒಂದು ಸಣ್ಣ ರೂಮ್ ನಲ್ಲಿ ಅವನು ಬದುಕ್ತಿರ್ತಾನೆ, ಅವನು ಆ ಹೋಪ್ನ ಕಾರಣಕ್ಕೆ ಅವನ ಜೀವಂತಿಕೆಯನ್ನು ಉಳಿಸ್ಕೊಂಡಿರುವಂತದ್ದು. ಯಾವಾಗ ಮನುಷ್ಯ ಹೋಪ್ ಅನ್ನು ಕಳ್ಕೊಳ್ತಾನ ಅವನು ಸೂಸೈಡ್ ಅಟೆಂಪ್ಟ್ ಮಾಡ್ಬೋದು. ಹೀಗೆ ಹಲವಾರು ಸಮಸ್ಯೆಗಳಾಗ್ತದೆ. ಹಾಗಾಗಿ ನೀವು ಸಿಗರೇಟ್ ಅಂತ ಹೇಳಿದ್ರಿ, ನಾವು ಹೊರಗಿನ ಸಮಾಜ ಹೇಗೆ ನೋಡ್ತದೆ ಅಂತ ಹೇಳಿದ್ ಬೇರೆ ವಿಷಯ. ಆದ್ರೆ 2021ರವರೆಗೆ ಸಿಗರೆಟ್ ಅಂತ ಹೇಳುವಂತದ್ದು ಬ್ರಿಟಿಷರ ಕಾಲದಲ್ಲಿ ಯಾವ್ದು ಮ್ಯಾನುವಲ್ ಇತ್ತು, ಅವರು ಬಿಡಿಯನ್ನ ಕಂಪಲ್ಸರಿ ಕೊಡ್ಬೇಕು. ಕಂಪಲ್ಸರಿ ಅಂದ್ರೆ ಎಳಿಸ್ಬೇಕು ಅಂತಲ್ಲ, ಪ್ರೊವೈಡ್ ಮಾಡ್ಬೇಕು, ಬೇಕಾದವರಿಗೆ ಕೊಡ್ಬೋದು ಅಂತ ಹೇಳಿದಿತ್ತು. ಈಗ ಸಿಗರೇಟ್ ಅನ್ನ ಪ್ರೊಹಿಬಿಟೆಡ್ ಐಟಮ್, ತಂಬಾಕು ಅಂತ ಹೇಳಿದ್ರೆ ಪ್ರೊಹಿಬಿಟೆಡ್ ಐಟಮ್ ಅಂತ ಮಾಡ್ತಾರೆ. ಆದ್ರೆ ಅವರು ಜೈಲಲ್ಲಿರುವಂತಹ ಆ ಬಂದಿಗಳನ್ನ ಎಲ್ಲದರಿಂದ ನಾವು ಮುಕ್ತ ಮಾಡಿ ಅವರನ್ನು ಸನ್ಯಾಸಿ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲಿ ಇರುವವರು, ನಾವು ಸಮಾಜದ ವ್ಯೂ ಪಾಯಿಂಟ್ ಅಂತ ಹೇಳಿದ್ರೆ ಸಮಾಜದಲ್ಲಿರುವಂತ ಕೆಟ್ಟವರು ಅಲ್ಲಿರುವುದು ಅಂತ, ಅವರಿಗೆ ಕೆಟ್ಟ ಅಭ್ಯಾಸಗಳಿರ್ತದೆ. ಈ ಸಿಗರೇಟ್ ಇದನ್ನೆಲ್ಲ ಹೊರಗಡೆ ಕೊಡದೇ ಇದ್ರೆ ನಾಳೆ ಅವರು ರಿವೋಲ್ಟ್ ಆಗುವಂತ ಸಾಧ್ಯತೆ ಇದೆ. ಹಾಗಾಗಿ ಜೈಲಿನ ಅಧಿಕಾರಿಗಳು ಎಲ್ಲರನ್ನ ಮ್ಯಾನೇಜ್ ಮಾಡಿಕೊಂಡು ಚೆನ್ನಾಗಿ ತಗೊಂಡು ಹೋಗುವ ಕಾರಣಕ್ಕೆ ಕೆಲವೊಂದು ಕನ್ಸೆಷನ್ಸ್ ಅನ್ನ ಕೊಡ್ತಾರೆ. ಇನ್ನು ಮೊಬೈಲ್ ಅನ್ನ ಸ್ಮಗಲ್ ಮಾಡೋದು ಇದೆಲ್ಲ ಅಫೆನ್ಸ್. ಜೈಲಿನವರಿಗೆ ಸಿಕ್ಕಿದ್ರೆ ಜೈಲಿನವರು ತಿಂಗಳಿಗೊಂದ್ಸಲ, ತಿಂಗಳಿಗೆ 2 ಸಲ ಅವರೇ ಹೋಗಿ ರೈಡ್ ಮಾಡ್ತಾರೆ, ಕಂಪಲ್ಸರಿ ರೈಡ್ ಮಾಡ್ತಾರೆ ಮ್ಯಾನುವಲ್ ಪ್ರಕಾರ. ಆಗ ಯಾರಾದ್ರೂ ಸಿಕ್ಕಿ ಬಿದ್ರೆ, ಅದಕ್ಕೆ ಯಾರಾದ್ರೂ ಸಪೋರ್ಟ್ ಮಾಡಿದಂತ ಜೈಲಿನ ಡಿಪಾರ್ಟ್ಮೆಂಟ್ ಗೊತ್ತಾದ್ರೆ ಅವರನ್ನು ಸಸ್ಪೆಂಡ್ ಮಾಡ್ತಾರೆ, ಅವರ ವಿರುದ್ಧ ಕ್ರಮ ಕೈಗೊಳ್ತಾರೆ. ಹಾಗಾಗಿ ಜೈಲಿನವರೇ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳುವಂತ ಏನು ಸ್ಟೇಟ್ಮೆಂಟ್ ಅದು ಸರಿಯಲ್ಲ ಅಂತ ಅನಿಸ್ತದೆ. ಕೊನೆಯದಾಗಿ ಖೈದಿಗಳಿಗೆ ಸಹ ಮೂಲಭೂತ ಹಕ್ಕು ಅಂತ ಒಂದು ಉಂಟು, ಹಾಗೆ ಹೊರಗೆ ಇದ್ದಷ್ಟೇ ಹಕ್ಕು ಒಳಗೆ ಇದೆ ಅಂತ ಅನ್ಕೊಳ್ಬೇಕು. ರೈಟ್ ಟು ಮೂವ್ಮೆಂಟ್ ಅನ್ನ ಮಾತ್ರ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ರೈಟ್ ಟು ಲೈಫ್ ಅಲ್ಲಿ ರೈಟ್ ಟು ಮೂವ್ಮೆಂಟ್, ನನಗೆ ಎಲ್ಲಿ ಬೇಕಾದ್ರೆ ಅಲ್ಲಿ ಹೋಗ್ಬೋದು ಅಂತ ಹೇಳೋ ಒಂದು ರೈಟ್ ಇದೆಯಲ್ಲ, ಅದನ್ನ ಪ್ರಿಸನ್ ನ ಮೂಲಕ ರಿಸ್ಟ್ರಿಕ್ಟ್ ಮಾಡಿದ್ದಾರೆ. ಬೇರೆ ಎಲ್ಲಾ ಮೂಲಭೂತ ಹಕ್ಕುಗಳು, ಅವನಿಗೆ ಪತ್ರ, ನನಗೆ ಯಾರಿಗೋ ಪತ್ರ ಬರಿಬೇಕು ಅದರ ಅವಕಾಶ ಇದೆ, ನ್ಯಾಯಾಲಯಕ್ಕೆ ಅಪೀಲ್ ಹಾಕ್ಬೇಕು ಆ ಅವಕಾಶ ಇದೆ, ಹೊರಗಡೆ ನನ್ನ ಫ್ಯಾಮಿಲಿ ಜೊತೆ ಮಾತಾಡ್ಬೇಕು ಅದಕ್ಕೆ ಅವಕಾಶ ಇದೆ. ಹಾಗಾಗಿ ರೈಟ್ ಟು ಮೂವ್ಮೆಂಟ್ ಮಾತ್ರ ರಿಸ್ಟ್ರಿಕ್ಟ್ ಆಗಿರುವಂತದ್ದು. ಉಳಿದ ಎಲ್ಲಾ ಹಕ್ಕುಗಳು ಹೊರಗಡೆ ಇದ್ದ ಹಾಗೆ ಅವನಿಗೆ ಬೇಕಾದ ತರ ಬದುಕುವಂತ ಆಪ್ಷನ್ ಇಲ್ಲ. ಆದ್ರೆ ಕಾನೂನಿನ ಮಿತಿಯಲ್ಲಿ ಒಬ್ಬ ಸಹಜ ಸಿಟಿಸನ್ ಹಾಗೆ ಹೇಗೆ ಬದುಕಬಹುದು ಅದೆಲ್ಲ ಹಕ್ಕುಗಳು ಅವನಿಗಿದೆ. ನಾವು ಜೈಲಿನಲ್ಲಿ ಆಗಿರುವಂತ ನೆಗೆಟಿವ್ ವಿಷಯಗಳು ಸಮಾಜದಲ್ಲಿ ತುಂಬಾ ಚರ್ಚೆ ಆಗ್ತದೆ. ಅಲ್ಲಿ ಕುಡಿದ್ರಂತೆ, ಇಲ್ಲಿ ಪಾರ್ಟಿ ಮಾಡಿದ್ರಂತೆ ಅಂತ. ಆದ್ರೆ ಸರ್ಕಾರ ಜೈಲನ್ನು ಯಾವತ್ತೊಂದು ಎಕ್ಸ್ಪೆಂಡಿಚರ್ ಡಿಪಾರ್ಟ್ಮೆಂಟ್ ಅಂತ ಕನ್ಸಿಡರ್ ಮಾಡೋದು. ಯಾಕಂದ್ರೆ ಜೈಲಿನಿಂದ ಅವರಿಗೆ ಟ್ಯಾಕ್ಸ್ ಬರುವುದಿಲ್ಲ, ಉತ್ಪತ್ತಿ ಇಲ್ಲ. ಸರ್ಕಾರದ ಖಜಾನೆ ಜೈಲಿನಿಂದಾಗಿ ಯಾವತ್ತೂ ತುಂಬುವುದಿಲ್ಲ. ಸರ್ಕಾರದ ಖಜಾನೆ ಇದಕ್ಕೋಸ್ಕರ ಸ್ಪೆಂಡ್ ಆಗ್ತದೆ. ಹಾಗಾಗಿ ಜೈಲು ಅಂತ ಹೇಳಿದ್ರೆ ಒಂದು ನೆಗ್ಲೆಕ್ಟೆಡ್ ಡಿಪಾರ್ಟ್ಮೆಂಟ್. ಈ ನೆಗ್ಲೆಕ್ಟ್ ಆದ ಕಾರಣ ಸಮಾಜ ಕೂಡ ಇದರ ವಿರುದ್ಧ ದನಿ ಎತ್ತದ ಕಾರಣ ಏನಾಗಿದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಒಂದು ಮಿನಿಮಮ್ 30 ಸ್ಕ್ವೇರ್ ಫೀಟ್ ನ ಒಂದು ರೂಮ್ ಅಥವಾ ಜಾಗ ಜೈಲಲ್ಲಿ ಇರಬೇಕು ಅಂತ ಹೇಳ್ತದೆ ಕಾನೂನು. ಸ್ಪೆಸಿಫಿಕ್ ಆಗಿ ಹೇಳದಿದ್ರು ಕೂಡ ಸುಪ್ರೀಂ ಕೋರ್ಟ್ ನ ಹಲವು ಡಿಸಿಷನ್ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಸರಿಯಾದ ರೀತಿಯಲ್ಲಿ ಜೀವನ ನಡೆಸಲಿಕ್ಕೆ, ಲಕ್ಸುರಿ ಅಲ್ಲ, ಮಿನಿಮಮ್ ರಿಕ್ವೈರ್ಮೆಂಟ್ ಒಂದು 35ರಿಂದ 50 ಸ್ಕ್ವೇರ್ ಫೀಟ್ ನ ಜಾಗದಲ್ಲಿ ಅವನಿಗೆ ಬದುಕಲಿಕ್ಕೆ ಅವಕಾಶ ಕೊಡಬೇಕು ಅಂತ. ನಾವು ಮಂಗಳೂರು ಸೇರಿದಂತೆ ಬೇರೆಲ್ಲ ಸುತ್ತಮುತ್ತ ಇರುವಂತಹ ಸಣ್ಣ ಸಣ್ಣ ಜೈಲುಗಳನ್ನು ನಾವು ನೋಡಿದ್ರೆ ಅಲ್ಲಿ
10 ಜನ ಇರುವಂತಹ ರೂಮಲ್ಲಿ ಕೆಲವೊಂದ್ಸಲ 30 ರಿಂದ 40 ಜನರನ್ನು ಹಾಕ್ತಾರೆ, ಒಂದೇ ಟಾಯ್ಲೆಟ್ ಇರುವಂತದ್ದು. ಅಂದ್ರೆ ಅಂಡರ್ ಟ್ರಯಲ್ ಪ್ರಿಸನರ್ಸ್ಗೆ ಮಂಗಳೂರಿನ ಜೈಲಿನಲ್ಲಿ ಯಾರು ಶಿಕ್ಷೆ ಆದಂತಹ ಅಪರಾಧಿಗಳಿಲ್ಲ, ಅಲ್ಲೇ ಅವರೆಲ್ಲರ ವಿಚಾರಣೆಯನ್ನ ಎದುರಿಸ್ತಿರುವಂತಹ ಕೈದಿಗಳು. ಅವರಿಗೆ ಕಾನೂನಿನ ಪ್ರಕಾರ ಯಾರು ಇನ್ನೋಸೆಂಟ್ ಅಂತ ಹೇಳೋ ಪ್ರಿಸಂಪ್ಷನ್ ಉಂಟು, ಅವರು ಕೂಡ ಇನ್ಹ್ಯೂಮನ್ ಕಂಡೀಷನ್ಸ್ ಅಲ್ಲಿ ಈಗ ಇದ್ದಾರೆ. ಅದಕ್ಕೆ ನಾವು ಜೈಲಿನ ಅಧಿಕಾರಿಗಳನ್ನು ದೂರಿ ಪ್ರಯೋಜನ ಇಲ್ಲ. ಯಾಕೆಂತ ಹೇಳಿದ್ರೆ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ಸರ್ಕಾರ ಜೈಲನ್ನು ಎಕ್ಸ್ಪಾಂಡ್ ಮಾಡಬೇಕು. ನಾವು ಜೈಲಿನಲ್ಲಿರುವಂತ ನೆಗೆಟಿವ್ ಅನ್ನು ನೋಡುವಾಗ ಅವರಿಗೆ ಕೂಡ ಹ್ಯೂಮನ್ ರೈಟ್ಸ್ ಇದೆ. ಜೈಲಿನಲ್ಲಿ ಶಿಕ್ಷೆಗೊಳಗಾದಂತಹ ಅಪರಾಧಿಗಳಿಗೂ ಕೂಡ ಅವರಿಗೆ ಕೂಡ ಹ್ಯೂಮನ್ ರೈಟ್, ಕನಿಷ್ಠ ಹ್ಯೂಮನ್ ರೈಟ್ ಇದೆ. ನಾವೇ ಕಲ್ಪನೆ ಮಾಡಿಕೊಂಡ್ರೆ ಒಂದು 150 ಸ್ಕ್ವೇರ್ ಫೀಟ್ 200 ಸ್ಕ್ವೇರ್ ಫೀಟ್ ನ ಒಂದು ರೂಮ್ ಅಲ್ಲಿ 15 ಜನರನ್ನು 20 ಜನರನ್ನು ತುಂಬಿಸಿ ಸೈಡ್ ಅಲ್ಲಿ ಒಂದು ಟಾಯ್ಲೆಟ್ ಹಾಕಿ ಅವನಲ್ಲಿ ಬದುಕಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ರೆ ಇದು ತುಂಬಾ ಇನ್ಹ್ಯೂಮನ್ ಅಂತ ಅನಿಸ್ತದೆ. ಹಾಗಾಗಿ ನಾವು ಗಮನ ಕೊಡ್ಬೇಕಾದ್ರೆ, ಯಾವಾಗ ನೆಗೆಟಿವ್ ಈ ತರ ಎಲ್ಲ ಆಗ್ತಿದೆ ಅಂತ ಮಾತಾಡ್ಬೇಕಾದ್ರೆ ಅಲ್ಲಿ ಪಾಸಿಟಿವ್ ಚೇಂಜಸ್ ಏನೇನು ಮಾಡಬೇಕು ಅದು ಕೂಡ ಸಮಾಜ ಯೋಚನೆ ಮಾಡಿದ್ರೆ ಸರ್ಕಾರಕ್ಕೆ ಇದರಿಂದ ಪ್ರಭಾವ ಬೀರ್ಬೋದು ಅಂತ ಅನಿಸ್ತದೆ. ಥ್ಯಾಂಕ್ ಯು ವಿಕ್ರಮ್ ರಾಜ್ ಅವರೇ. ಬಹುಶಃ 2 ಆಂಗಲ್ ಅಲ್ಲಿ ಮತ್ತು ಕಾನೂನಿನ ಅಡಿಯಲ್ಲಿ ಏನು ಇದೆ ಎಲ್ಲ ಒಂದು ಸ್ಪಷ್ಟವಾಗಿ ಹೇಳಿದ್ರಿ. ಧನ್ಯವಾದ. ಇನ್ನೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.